ಈಗ ಇವ್ರು ಏನಂದ್ರು ಯತ್ನಾಳ್ ಆರೋಪ ಏನು ಮಾಡಿದ್ರು, ಬಿಜಾಪುರಲ್ಲಿ 1200 ಎಕರೆ ರೈತರ ಆಸ್ತಿ ಇವ್ರು ಒಫ್ ಇದಕ್ಕೆ ಬರ್ಸ್ಕೊಳಕ್ಕೆ ಕೊಟ್ಟವ್ರೆ ಅಂತಾರೆ. ನಮ್ಮ ಆಸ್ತಿ ಅಲ್ಲ, 1200 ಎಕರೆ ಜಗನೇ ಇಲ್ಲ, ನಮ್ಮದು ಇರೋದೇ 12 ಎಕರೆ ಜಾಗ ನಮಗೆ. ಸುಮ್ಮನೆ ಜನಗಳಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೈ ಜೋಸ್ ಮಾಡಿ ಕೇಳ್ತೀನಿ, ಜನಗಳಿಗೆ ದಾರಿ ತಪ್ಪಬೇಡಿ, ತಪ್ಪು ಮಾಹಿತಿನ ಕೊಡಬೇಡಿ. ಹಂಗೇನಾರಿದ್ರೆ ಕೊಡಿ, ನಾನು ಮಂತ್ರಿ ಆಗಿದ್ದೀನಿ, ನಾನು ಯಾರ ಆಸ್ತಿ ಯಾರನ್ನ ಹೊಡೆಯೋಕ್ಕೆ ಸಾಧ್ಯನಾ? ಈಗ ನಿಮ್ಮ ಆಸ್ತಿ ನಾನು ತೊಗೊಳಕ್ಕೆ ಸಾಧ್ಯನಾ? ಅದಕ್ಕಂತ ಕಾನೂನು ಇರಲ್ವಾ? ಅದಕ್ಕಂತ ನ್ಯಾಯಾಲಯ ಇರಲ್ಲ, ಅದಕ್ಕಂತ ನ್ಯಾಯಾಲಯ ಅಂತ ಇರಲ್ಲ. ಈಗ ನಾವು ವಫ್ ಅದಾಲತನ ಮಾಡಿದ್ದೀನಿ ಹಿನ್ನೆಲೆಯಲ್ಲಿ ನಮ್ಮ ಟೋಟಲ್ ವಫ್ ಆಸ್ತಿ ಇರೋದು 1,12,000 ಎಕರೆ ಇದ್ದಿತ್ತು. ಅದ್ರಲ್ಲಿ ನಮ್ಮ ಉಳ್ಕೊಂಡಿದ್ರೆ ಎಷ್ಟು? 23,000 ಉಳ್ಕೊಂಡಿದೆ. ಅದರಲ್ಲಿ 17,000 ಎನ್ಕ್ರೋಚ್ಮೆಂಟ್ ಹೆಚ್ಚಿನ ಇದರಲ್ಲಿ ಅಲ್ಪಸಂಖ್ಯಾತರೇ ಮಾಡಿದ್ದಾರೆ. ಅಲ್ಪಸಂಖ್ಯಾತರದ್ರೆ ಹೆಚ್ಚಿನ ಇದರಲ್ಲಿ ಎನ್ಕ್ರೋಚ್ಮೆಂಟ್ ಇರೋದು. ಆ ಎನ್ಕ್ರೋಚ್ಮೆಂಟನ್ನು ತೆಗಿಯೋಕ್ಕೆ ನಾನು ಹೊಟ್ಟಿದ್ದು. ನಾನು ರೈತರು ಯಾರನ್ನು ತೆಗಿಯೋಕ್ಕೆ ಸಾಧ್ಯನ್ರಿ? ರೈತರು ಅನ್ನದಾತ್ರಿ, ನಮ್ಗೆ ಅನ್ನ ಕೂಡ ಅನ್ನದಾತರು. ಅವ್ರ ಜಾಗ ಮುಟ್ಟಕ್ಕೆ ಸಾಧ್ಯನಾ? ಒಂದು ನಿಮಿಷ ನಿಮ್ಗೆ ಕೇಳ್ತೀನಿ ಮಾಧ್ಯಮದವ್ರಿಗೆ, ಅವ್ರ ಜಾಗ ಮುಟ್ಟಕ್ಕೆ ಸಾಧ್ಯನಾ? ಯಾರನ್ನ ಇಲ್ಲಿ ಅವ್ರು ಅನ್ನ ಕೊಡ್ತಾರೆ, ಅನ್ನದಾತರು ಅವರು. ಅವ್ರ ಜಾಗ ಈ BJP ಅವ್ರು ಏನು ಮಾಡ್ತಾರೆ, ಬೇರೆ ಯಾವ ಇಶ್ಯೂನೂ ಇಲ್ಲ, ಈ ವಫನ್ನ ತಗೊಂಡು ಅವ್ರು ರಾಜಕೀಯ ಮಾಡ್ತಾರೆ. ಈಗ ಚುನಾವಣೆ ಗೆದ್ದ ನಂತರ ಸರ್ ಈಗ ಹಾಸನದಲ್ಲಿ ಸಮಾವೇಶ ಮಾಡಲಿಕ್ಕೆ ಏನು ಸಮಾವೇಶ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವ್ರ ಶಕ್ತಿ ಸಮಾವೇಶ ಅಂತಲ್ಲ, ಎಲ್ಲರ ಅಭಿಪ್ರಾಯ ಏನು, ಒಂದು ಸಮಾವೇಶ ಮಾಡಬೇಕಂತ ಸಲಹೆ ಕೊಟ್ಟಿದ್ದಾರೆ, ಮಾಡ್ತಾ ಇದ್ರು. ಇನ್ನೂ ನನಗೆ ಗೊತ್ತಿಲ್ಲ, ನನಗಿನ್ನೂ ಗೊತ್ತಿಲ್ಲ ಅದು ಸಮಾವೇಶದ ಬಗ್ಗೆ ನಿಮ್ಗೆ ನನಗೊಂದು ಮಾಹಿತಿ ಇಲ್ಲ. ಸರ್ ಇನ್ನೊಂದು, ಇಲ್ಲಿ ಸಿಗ್ಗಾವಿಯಲ್ಲಿ ಗೆಲ್ಲಕ್ಕೆ ಕಾರಣ ಅಹಿಂದ ಮತಗಳು ಬಹಳ ಇಂಪಾರ್ಟೆಂಟ್ ಆಗಿದೆ ಸರ್. ಎಲ್ಲ ಕೇಳಿ, ಅಹಿಂದ ಇಲ್ಲ, ಎಲ್ಲ ಸಮಾಜದ ವರ್ಗವರು ಮತ ಕೊಟ್ಟಿದ್ದಾರೆ. ನನಗೆ ಆಶ್ಚರ್ಯ ಆಯಿತು, ನಮ್ಮ ಮಾನ್ಯವರು ನನ್ನ ಎಲ್ಲ ಬೂತ್ ವೈಸ್ ಲಿಸ್ಟ್ ತಂದಿದ್ರು. ನಮ್ಮ ಲಿಂಗಾಯತ ಸಮಾಜ ನಮ್ಗೆ ಒಟ್ಟು ಕೊಟ್ಟಿದ್ದಾರೆ, ಮರಾಠ ಸಮಾಜ ಒಟ್ಟು ಕೊಟ್ಟಿದೆ, ಎಲ್ಲ ಸಮಾಜದವ್ರು ಕೊಟ್ಟಿದೆ. ಈಗ ಒಂದೇ ಎಲ್ಲ ಸಮಾಜ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ನಾವು 13,000 ಚಿಲ್ಲರೆ ಲೀಡ್ ಅಂತರಿಂದ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅವ್ರದ್ದೇ ಮೇನ್ ಪಾತ್ರ. ಈ ಗೆಲ್ಲಕ್ಕೆ ಕಾರಣ ಅಂದರೆ 2 ತಿಂಗಳಿಂದ ನಮ್ಮ ಸಾಹುಕಾರರು ಅಂತೀವಿ, ನಮ್ಮ ಮಂತ್ರಿಗಳಿಗೆ ಸತೀಶ್ ಸಾಹೇಬರಿಗೆ ನಾವು ಸಾಹುಕಾರರು ಅಂತೀವಿ. 2 ತಿಂಗಳಿಂದ ಅವ್ರು ಇಲ್ಲಿ ಕೂತ್ಕೊಂಡು ಅವ್ರನ್ನ ಒಂದು ಟೀಮ್ ಆಗಿಬಿಟ್ಟು ಅವ್ರು ಕೆಲಸ ಮಾಡಿದ ಕಾರಣಕ್ಕೆ ಇವತ್ತು ನಮ್ಗೆ ಗೆಲ್ಲಕ್ಕೆ ಸಾಧ್ಯ ಆಯ್ತು. ಅವರ ಅಭಿಮಾನಿಗಳು ಮತ್ತು ಅವರ ಸಮಾಜದ ಅದೇ ಹೇಳ್ತಾರೆ, ಅಧ್ಯಕ್ಷ ಗಾದಿ ಕೊಡಬೇಕು, ಅನ್ಯಾಯ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಇದನ್ನ ನೀವು ಯಾವ ರೀತಿ? ಎಲ್ಲರದು ಅಭಿಪ್ರಾಯ ಇರ್ತದೆ, ಅವ್ರು ಅದಕ್ಕೆ ಕೇಪಬಿಲಿಟಿ ಇದೆ. ಸತೀಶ್ ಅವ್ರ ಕೇಪಬಿಲಿಟಿ ಇದೆ. ಈಗ ತೀರ್ಮಾನ ಮಾಡೋರು ಯಾರು? ನಾನು ನೀವು ಮಾನ್ಯ ಮಾಡೋಕ್ಕಾಗ್ತದಾ? ಯಾಸೀರ್ ಖಾನ್ ಪಠಾಣ್ ಮಾಡೋಕ್ಕಾಗ್ತದಾ? ಖಾದ್ರಿ ಮಾಡೋಕ್ಕಾಗ್ತದಾ? ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾದ್ರೆ ಅವ್ರು ತೀರ್ಮಾನ ಮಾಡಲಿ.